ಇವತ್ತಿನ ದಿವಸ ಧಾರವಾಡ ಮಾದನಬಾವಿ ಗೋಶಾಲೆ ತುಂಬಾ ಚಿಂತಾಜನಕ ಸ್ಥಿತಿಯಲ್ಲಿದೆ. ಯಾಕಂದ್ರೆ ಅಲ್ಲಿ ನಾವು ಸಿಂಧು ಸಂಘಟನೆಯಿಂದ ಸುಮಾರು 200 ದನಗಳನ್ನ ತಿಂಗಳ ಹಿಡಿದ ಗೋಶಾಲೆ ಕಳ್ಸಿದ್ರ ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಯಾರು ಅದಕ್ಕ ನೋಡೋರಿಲ್ಲ, ಅದಕ್ಕೆ ಕೇರ್ ಮಾಡೋರಿಲ್ಲ. ಅಲ್ಲಿ ಮೇವಿಲ್ಲ, ಆಮೇಲೆ ಯಾವ್ದೋ ಇದು ಏನೋ ಆಗಿರ್ತೈತಿ, ಕೊಳತಿದ್ ಮೇವ್ ಹಾಕ್ತಾರ. ಎಷ್ಟೋ ಸಾರಿ ಇದನ್ನ ಬಗ್ಗೆ ಮೀಡಿಯಾದಾಗೂ ಬಂದೈತಿ, ಆದ್ರೂ ಅದಕ್ಕೆ ಯಾರು ಇದನ್ ಮಾಡ್ತಾ ಇಲ್ಲ. ಆಮೇಲೆ ಸುಮಾರು ಒಂದು ಸಣ್ಣ ಕರು, ಒಂದು ದನ ಇದನ್ನು ಗೋವು ಇದನ್ನ ಹಾಕಿತ್ತು, ಕಂದ್ ಹಾಕಿತ್ತು. ಅದನ್ನ ನೋಡೋ ಸ್ಥಿತಿಯಲ್ಲೂ ಡಾಕ್ಟರ್ಸ್ ಗಳಿಲ್ಲ, ಅಲ್ಲಿ ಯಾವ್ದು ವ್ಯವಸ್ಥೆ ಇಲ್ಲೇ ಇಲ್ಲ. ಆಮೇಲೆ ಡೇ ಡಿಬರ್ ಆಗಿದ್ದು ಅದನ್ನ ಫೀಡ್ಸ್ ಹಾಕ್ತಾರೆ ದನಗಳಿಗೆ, ಇಂಥವೆಲ್ಲ ಮಾಡ್ತಿದಾರೆ. ಆಮೇಲೆ ನಾವಲ್ಲಿ ದನಗಳು ಕಳ್ಸೋ ಬಂದಿ ಅಲ್ಲಿ ಸಾಯಕ ಕಳ್ಸದಂಗ ಆಗತ್ತಿತ್ತು. ಇದು ಇದ್ರಲ್ಲಿ ನಮ್ಮ DC ಮೇಡಮ್ ಅವರು ಅದ್ರ ಬಗ್ಗೆ ಅಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಅದ್ರದ್ದು ಏನೈತಿ ಅದನ್ನ ನೋಡ್ಕೊಂಡು ಸರಿಯಾದ ರೀತಿ ಅದಕ್ಕೆ ಮಾರ್ಗವನ್ನು ಮಾಡಬೇಕು. ಆಮೇಲೆ ಒಳ್ಳೆ ಡಾಕ್ಟರ್ ಅದಕ್ಕೆ ಡೆಪ್ಯುಟೇಷನ್ ಮಾಡಬೇಕು. ಇಲ್ಲ ಹಿಂಗ ಮುಂದುವರೆದ್ರೆ ಅದ್ ಒಂದ್ ದಿವಸ ಇಡೀ ಎಲ್ಲಾ ಅದನ್ನ ಸ್ಮಶಾನ ಗೋಶಾಲೆ ಅಂತೂ ಮಾಡೋದಾಕೈತಿ ಅಂತ ಹೇಳಿ ಸಿದ್ದರಾಮಯ್ಯ ದಾವಣಗೆರೆ ಜಿಲ್ಲಾ ಸಂಘ.